ಇವತ್ತು ಮಂಡ್ಯ ನಗರದಲ್ಲಿ ನೂತನವಾಗಿ ನಾವು ಕಟ್ಟಿಸ್ತಾ ಇರುವಂತಹ ಈ ಬಾಲಕರ ವಿದ್ಯಾರ್ಥಿ ನಿಲಯ ಈ ಒಂದು ಪುಣ್ಯವಾದ ಕೆಲಸವನ್ನ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಡ್ತಾ ಇರೋದು ಬಹಳಷ್ಟು ಹೆಮ್ಮೆಯ ವಿಷಯ. ಮುಂಚಿನ ವರ್ಷಗಳಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿ ಸುಮಾರು 50 ವರ್ಷಕ್ಕೆ ಮೇಲಾಗಿತ್ತು ಅಂತ ಅನಿಸ್ತದೆ. 1969 ಸುಮಾರು 55 ವರ್ಷ ಆಯ್ತು. ಅದಾದ ನಂತರ ಈ ಕಟ್ಟಡಕ್ಕೆ ಸುಮಾರು 2 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಮೀಸಲಿಟ್ಟು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಈ ಕಟ್ಟಡದ ನಿರ್ಮಾಣಕ್ಕೆ ಅಡಿಪಾಯವನ್ನ ಹಾಕಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲ ಹಿಂದುಳಿದ ವರ್ಗದವರ, ವಿಶೇಷವಾಗಿ ಕುರುಬರ ಸಂಘದ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ಬಹಳಷ್ಟು ಕಡೆಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹೋದಂತ ಸಂದರ್ಭದಲ್ಲಿ ದೇವಸ್ಥಾನದ ಉದ್ಘಾಟನೆಗಳಿಗೆ ಅವರನ್ನು ಕರೆದಂತ ಸಂದರ್ಭಗಳಲ್ಲಿ ದೇವಸ್ಥಾನಗಳನ್ನ ಕಟ್ಟುವುದರ ಬದಲು ಹಿಂದುಳಿದವರಿಗೆ, ದಲಿತರಿಗೆ ಹಾಸ್ಟೆಲ್ಗಳು ಕಟ್ಟಿ, ಸ್ಕೂಲ್ಗಳನ್ನ ಕಟ್ಟಿ ಮಕ್ಕಳಿಗೆ ಶಿಕ್ಷಣಕ್ಕೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ಬಹಳಷ್ಟು ಕಡೆಗಳಲ್ಲಿ ಹೇಳಿದ್ರು. ಅವರ ಮಾತಿನಂತೆ ಇವತ್ತು ಈ ಒಂದು ಕಟ್ಟಡದ ನಿರ್ಮಾಣ ಕಾರ್ಯಕ್ಕೆ ನಾವು ಬಂದಿದ್ದೀವಿ. ಇವತ್ತು ಈ ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನಸಂಖ್ಯೆಯಲ್ಲಿ ಕುರುಬರು ಇರುವಂಥದ್ದು. ಕುರುಬರು ಅಂದ್ರೆ ಹಾಲಿನಂತಹ ಒಳ್ಳೆಯ ಮನಸ್ಸಿರೋ, ಯಾವತ್ತೂ ನಮ್ಮ ಜನಾಂಗದವರು ಯಾರಿಗೆ ಆಗ್ಲಿ ಮಾತನ್ನು ಕೊಟ್ರೆ ಯಾವತ್ತೂ ಮಾತು ತಪ್ಪಿದ ಉದಾಹರಣೆ ಇಲ್ಲ. ಅಂಥದ್ದೇ ಹಾಲಿನಂತಹ ವ್ಯಕ್ತಿತ್ವವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು 1984ರಿಂದ 2025 ತನಕ ಸುದೀರ್ಘವಾಗಿ ರಾಜಕಾರಣವನ್ನು ಮಾಡಿ MLA ಇಂದ ಮಂತ್ರಿಯಾಗಿ, ಗಡಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ, ಅನೇಕ ಇಲಾಖೆಗಳ ಮಂತ್ರಿಯಾಗಿ 16 ಬಜೆಟ್ಗಳನ್ನು ಕೊಟ್ಟಿರುವಂಥದ್ದು, 2 ಸರ್ತಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ, 2 ಸರಿ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಕುರುಬ ಜಾತಿಯಲ್ಲಿ ಹುಟ್ಟಿರುವಂಥದ್ದು ನಮಗೂ ನಿಮಗೂ ಎಲ್ರಿಗೂ ಹೆಮ್ಮೆಯನ್ನು ತರುವಂತ ವಿಚಾರ. ಸುರೇಶ್ ಹೇಳ್ತಾ ಇದ್ರು, ಎಲ್ಲೋ ಏನೋ ಯಾರೋ ಕಲ್ಲು ಹೊಡೆದ್ರು, ಎಲ್ಲೋ ಯಾರೋ ಬ್ಯಾನರ್ ಹೊಡೆದ್ರು ಅಂತ. ಆ ವಿಷಯ ಅಪ್ರಸ್ತುತ ಸುರೇಶ್. ಸಿದ್ದರಾಮಯ್ಯ ಸಾಹೇಬ್ರಿಗೆ ಬ್ಯಾನರ್ ಎರೆಯೋದು ಇವೆಲ್ಲ ಆನೆ ಹೋಗ್ತಾ ಇದ್ರೆ ಬೊಗಳ್ತಾ ಇರ್ತದಲ್ಲ, ಆ ತರ ತಿಳ್ಕೊಬೇಕು. ಯಾರು ಏನೇ ಹೇಳ್ಕೊಂಡ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ವ್ಯಕ್ತಿತ್ವ, ಸಿದ್ದರಾಮಯ್ಯನವರ ಬನ್ರಿ ಆಮೇಲೆ ಮಾತಾಡಿರಂತೆ, ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವವನ್ನ ನಾವು ಆಲ್ಟರ್ನೇಟ್ ಮಾಡಕ್ ಯಾರಿಂದನೂ ಸಾಧ್ಯ ಆಗಿಲ್ಲ. ಈ ರಾಜ್ಯದಲ್ಲಿ ಪ್ರಧಾನ ಮಂತ್ರಿ ಆಗಿರ್ಬೋದು, ಇನ್ಯಾರೋ ಪ್ರಧಾನ ಮಂತ್ರಿ ಆಗಿರ್ಬೋದು, ಯಾರನ್ನೂ ಸಹ ಸಿದ್ದರಾಮಯ್ಯನವರಂತ ಜನಪ್ರಿಯತೆ ಇಡೀ ದೇಶದಲ್ಲಿ ಯಾರೂ ತಗೊಂಡಿಲ್ಲ. ಇದು ನಾವೆಲ್ಲ ಬಹಳಷ್ಟು ಹೆಮ್ಮೆಯನ್ನ ಪಡಬೇಕಾದ ವಿಚಾರ. 40 ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಒಂದು ಹಾಲಿನಷ್ಟೇ ಒಂದು ಸುಂದರವಾದ ಜೀವನವನ್ನ, ಜನಗಳಿಗೋಸ್ಕರ ಜೀವನವನ್ನ ಮುಡಿಪಾಗಿಟ್ಕೊಂಡಂತಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಂತಹ ದೊಡ್ಡ ರಾಜ್ಯದಲ್ಲಿ 16 ಸರ್ತಿ ಬಜೆಟ್ ಮಂಡನೆ ಮಾಡೋದು. ಸುರೇಶ್ ಒಂದು 5 ನಿಮಿಷ ಕುತ್ಕೊಬಿಡಿ ಸುರೇಶ್.
ಬರ್ರಿ ಆ ಕಡೆ ಹಿಂದೆ ಕುತ್ಕೊಳ್ರಿ, ಸುಮ್ಮನೆ ಕುತ್ಕೊಳ್ರಿ. ಅಲ್ಲಿ ಸೆಂಟ್ರಲ್ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? 16 ಸರ್ತಿ ಬಜೆಟ್ ಮಂಡನೆ ಮಾಡೋದು ಏನು ಸಾಮಾನ್ಯವಾದ ಕೆಲಸ ಅಲ್ಲ. ಈ ದೇಶದಲ್ಲಿ ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿರೋದು ಸಿದ್ದರಾಮಯ್ಯ ಸಾಹೇಬರು. ನಾನು ಯಾಕೆ ಈ ಕುರುಬರ ಸಂಘದ ಈ ಕಟ್ಟಡ ನಿರ್ಮಾಣಕ್ಕೆ ಬಂದು ಸಿದ್ದರಾಮಯ್ಯ ಸಾಹೇಬ್ರನ್ನ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಡವರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಬೇರೆ ದೊಡ್ಡ ಜನಾಂಗಗಳಿರುವಂತಹ ಬಡವರಿಗೂ ಸಹ ಅವರು ಆದರ್ಶ ವ್ಯಕ್ತಿ. ಅವರನ್ನ ನಾವು ಅವ್ರ ಬಗ್ಗೆ ಮಾತನಾಡಿದಿರ ಯಾವುದೇ ಕಟ್ಟಡ ಕಟ್ಟದ ಅದಕ್ಕೆ ಸಾರ್ಥಕತೆ ಇಲ್ಲ. ಇವತ್ತು ನಾನಾಗ್ಲಿ, ಚಲುವರಾಯ ಸ್ವಾಮಿ ಅವರಾಗ್ಲಿ, ಸಿದ್ದರಾಮಯ್ಯ ಸಾಹೇಬರಲ್ಲಿ ಸಂಪುಟದಲ್ಲಿ ನಾವೆಲ್ಲರೂ ಸಚಿವರಾಗಿ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಪುಣ್ಯವಾದ ಒಂದು ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಯಾವುದೇ ಜನಾಂಗ, ಬರೀ ಕುರುಬರಿಗೆ ಒಬ್ಬರಿಗೆ ನಾಯಕರಲ್ಲ, ಬರೀ ಹಿಂದುಳಿದ ವರ್ಗದ ನಾಯಕರಲ್ಲ, ಈ ರಾಜ್ಯದಲ್ಲಿ ತುಳಿತಕ್ಕೆ ಒಳಪಟ್ಟ ಯಾವುದೇ ವ್ಯಕ್ತಿ, ಕಟ್ಟಕಡೆ ಯಾವುದೇ ವ್ಯಕ್ತಿ ಇದ್ದಾನೆ, ಅವ್ರಿಗೆಲ್ರಿಗೂ ಸಿದ್ದರಾಮಯ್ಯ ಸಾಹೇಬರು ನಾಯಕರು. ಹಿಂದೇನೂ ಆಗಿದ್ರು, ಇವತ್ತು ಆಗಿದ್ದಾರೆ, ಮುಂದಕ್ಕೂ ಆಗ್ತಾರೆ. ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಕರ್ನಾಟಕ ರಾಜ್ಯದಲ್ಲೇ ಮಾತಾಡದೆ, ಸರ್ಕಾರ ನಡೆಯದೆ ಅಪ್ರಸ್ತುತ. ಯಾವುದೇ ಸರ್ಕಾರಗಳು ಬರಲಿ, ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಎಲ್ಲಾದ್ರೂ ಇದ್ದೇ ಇರ್ತದೆ. ಹಲವಾರು ಜನ ಬಹಳಷ್ಟು ಕುಹುಕವಾಗಿ ಮಾತನಾಡ್ಬೋದು, ಅದಕ್ಕೆಲ್ಲ ಯಾರು ಬೆಲೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾರು ಜನಗಳು ಬೆಲೆಯನ್ನೂ ಸಹ ಕೊಡ್ತಾ ಇಲ್ಲ. ಇವತ್ತು 136 ಜನ ಶಾಸಕರುಗಳು 2023ರಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಾವೆಲ್ಲ ಆರಿಸಿ ಬಂದ್ರಿ. ಮಂಡ್ಯಾಲ್ ಸಹ 6ಕ್ಕೆ 6 ಆರಿಸಿ, 7ರಲ್ಲಿ 6 ಆರಿಸಿ ಬಂದ್ವಿ. ಒಂದೇನೆ ಸ್ವಲ್ಪದ್ರಲ್ಲಿ ತಪ್ಪಾಯ್ತು. 6ಕ್ಕೆ 6 ಜನ ಶಾಸಕರಲ್ಲಿ ಆಯ್ಕೆ ಆದಲ್ಲಿ ಸಿದ್ದರಾಮಯ್ಯನವರ ಆಶೀರ್ವಾದ ಎಲ್ರಿಗೂ ಇದೆ. ಯಾವುದೇ ಜಾತಿ ಜನಾಂಗಕ್ಕೆ ಸೀಮಿತ ಅಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಮನೆಗೆ, ಅವ್ರ ಆಫೀಸ್ಗೆ ನಾನು ಹೋದ್ರೆ ನನಗೇನು ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ಚಲವಣ್ಣ ಹೋದ್ರೆ ಚಲವಣ್ಣನಿಗೇನು ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ಕಟ್ಟ ಕಡೆ ವ್ಯಕ್ತಿ, ಮೈಸೂರಿಂದನೋ, ಕೋಲಾರದಿಂದನೋ, ಬಿಜಾಪುರದಿಂದನೋ ಯಾರಾದ್ರೂ ಬಡವನ್ ಬಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಮಾತಾಡ್ಸೋದು ಫಸ್ಟ್ ಅವರನ್ನೇ. ಈ ವ್ಯಕ್ತಿತ್ವ ಎಷ್ಟು ರಾಜಕಾರಣಿಗಳಲ್ಲಿದೆ. ಆದ್ರಿಂದ ಇನ್ನ 3 ವರ್ಷಗಳ ಕಾಲ ರಾಜ್ಯ ಸರ್ಕಾರ ಅಸ್ತಿತ್ವದಲ್ಲಿರ್ತದೆ. 2028ರ ತನಕ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೆಲಸ ಮಾಡಬೇಕು ಅಂತ ಹೇಳೋದು ನಿಮ್ಮೆಲ್ಲರ ಅಪೇಕ್ಷೆ, ನಮ್ಮೆಲ್ಲರ ಅಪೇಕ್ಷೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿಚಾರ ಮಾತಾಡೋದು ಇಲ್ಲಿ ಸಮಂಜಸ ಅಲ್ಲ. ಅಂದ್ರೇನು ಕಾಂಗ್ರೆಸ್ ಪಕ್ಷ ಅಂದ್ರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಪಕ್ಷ. ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ MLAಗಳು ಆಯ್ಕೆ ಆಗ್ತಾ ಇರಲಿಲ್ಲ. ನನ್ನೊಳಗೊಂಡಂತೆ, ರವಿನೊಳಗೊಂಡಂತೆ, ನಮ್ಮ ಚಲವಣ್ಣನ ಒಳಗೊಂಡಂತೆ, ಆನಂದ ಸ್ವಾಮಿ ಒಳಗೊಂಡಂತೆ ನಾವೆಲ್ಲ ಶಾಸಕರು ನಾವು ಈ ಮಾತುಗಳನ್ನ ಒಪ್ಪಲೇಬೇಕಾಗ್ತದೆ. ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಆಗಿರೋ ತನಕ, DK ಶಿವಕುಮಾರ್ ಅವರು ಈ ರಾಜ್ಯದ ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಆಗಿರೋ ತನಕ ನಮ್ಮ ರಾಜ್ಯದ ಜನಗಳಿಗೆ, ಬಡವರಿಗೆ, ಅದರಲ್ಲೂ ತುಳಿತಕ್ಕೆ ಒಳಪಟ್ಟ ಯಾವುದೇ ವ್ಯಕ್ತಿ, ಯಾವುದೇ ವಿಚಾರಕ್ಕೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ 136 ಸೀಟ್ ಆದ್ಮೇಲೆ 3 ಎಲೆಕ್ಷನ್ಸ್ ನಡೆತು, ಬೈ ಎಲೆಕ್ಷನ್ಸ್. ಬಹಳಷ್ಟು ಕಡೆಗಳಲ್ಲಿ 2 ಕಡೆಯಲ್ಲಿ ಸೋಲುವಂತ ಸಂದರ್ಭ ಇತ್ತು. ಆದರೆ ಸಿದ್ದರಾಮಯ್ಯನವರ ಜನಪ್ರಿಯತೆ, ಅವರು ಈ 2 ವರ್ಷಗಳಲ್ಲಿ ಕೊಟ್ಟಂತ ಆಡಳಿತ, ಅದರ ಜೊತೆಯಲ್ಲಿ ಹೈಕಮಾಂಡ್ನವರು, ಇವತ್ತು ನಮ್ಮ ಅದ್ವಿತೀಯ ನಾಯಕರಾದ ರಾಹುಲ್ ಗಾಂಧಿಯವರವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, KC ವೇಣುಗೋಪಾಲ್ ರವರು, ಸುರ್ಜೇವಾಲಾ ಅವರು, ಸೋನಿಯಾ ಮೇಡಮ್ ರವರು, ಇವರೆಲ್ಲರೂ ಸಿದ್ದರಾಮಯ್ಯ ಸಾಹೇಬರಿಗೆ ಅತ್ಯಂತ ಹೆಚ್ಚಿನದಾಗಿ ಅವರು ಪ್ರೀತಿಯನ್ನು ತೋರಿಸುವಂಥದ್ದು. ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಯಾವುದೇ ₹1 ದುಡ್ಡು ಖರ್ಚು ಮಾಡಲಿಲ್ಲ, ಯಾವುದೇ ಪ್ರಭಾವ ಬೀರಲಿಲ್ಲ. ಲಕೋಟೆಯಲ್ಲಿ ಬಂದು
ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ವ್ಯಕ್ತಿ ಸಿದ್ದರಾಮಯ್ಯನವರಲ್ಲ. ಅತ್ಯಂತ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಏನ್ ಕೊಟ್ಟಿದ್ರು, ಆಂತರಿಕ ಪ್ರಜಾಪ್ರಭುತ್ವದ ಮುಖಾಂತರ ನಮ್ಮ ಹೈಕಮಾಂಡ್ ಸಹ ಸಿದ್ದರಾಮಯ್ಯ ಸಾಹೇಬರಿಗೆ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾರ ಮೇಲೆ ಇದೆ ಅಂತ ಅರ್ಥಕೊಂಡು ಸಿದ್ದರಾಮಯ್ಯ ಸಾಹೇಬರಿಗೆ 2ನೇ ಸರ್ತಿ ಮುಖ್ಯಮಂತ್ರಿ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಇಡೀ ನನ್ನ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳ ಪರವಾಗಿ ಇಡೀ ನಾಡಿನ ಜನತೆಯ ಒಂದು ಅವರಿಗೆ ವಿಶ್ವಾಸವನ್ನ ಮೆಚ್ಚಿ ನಾನು ನಿಮ್ಗೆಲ್ಲ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ಯಾವುದೇ ವಿಚಾರದಲ್ಲಿ ರಾಜಿ ಆಗುವಂತಹ ಸಂದರ್ಭ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಸದೃಢವಾಗಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಬೇರೆ ಸರ್ಕಾರಗಳು ಬಿಜೆಪಿ JDS ತರ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಿ ಕೆಲಸಗಳನ್ನು ಮಾಡುವಂತ ಮುಖ್ಯಮಂತ್ರಿಗಳು ಇಲ್ಲಿಲ್ಲ, ಯಾವುದೇ ಮಂತ್ರಿಗಳು ಸಹ ಇಲ್ಲ. ಇಡೀ ರಾಜ್ಯದ ಎಲ್ಲ ಶಾಸಕರುಗಳ ಆಶೀರ್ವಾದ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಯಾವತ್ತು ತನಕ ಇರ್ತದೆ. ನಮ್ಮ ಹೈಕಮಾಂಡ್ ಆಶೀರ್ವಾದ, AICC ಆಶೀರ್ವಾದ ಯಾವತ್ತು ತನಕ ಸಿದ್ದರಾಮಯ್ಯನವ್ರ ಮೇಲೆ ಇರ್ತದೆ. ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಇದೇ ತರ ಜನಪರವಾದ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಬರೀ ಕುರುಬರ ಸಂಘಕ್ಕೆ ಒಂದೇ ಅಲ್ಲ, ಈ ರಾಜ್ಯದ ಯಾವುದೇ ಜಾತಿ ಜನಾಂಗ, ಒಕ್ಕಲಿಗರಿರ್ಲಿ, SCಗಳಿರ್ಲಿ, STಗಳಿರ್ಲಿ, ಮೈನಾರಿಟೀಸ್ ಇರ್ಲಿ, ಯಾವುದೇ ಜನಾಂಗದ ಒಂದು ಉದ್ಧಾರಕ್ಕಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಶ್ರಮಿಸ್ತದೆ. ನಿಮ್ಮ ಆಶೀರ್ವಾದ ಇದ್ರೆ ಇದೇ ತರ ಮುಂದಿನ ದಿವಸಗಳಲ್ಲಿ ಸಹ ನಾವು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧ ಇರ್ತೇವೆ. ನಾನು ಈ ಸಂದರ್ಭದಲ್ಲಿ ಹೇಳಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಏನು ಹೇಳ್ಕೊಟ್ಟಿದೆ, ಈ ದೇಶದಲ್ಲಿ ಹುಟ್ಟಂತಹ ಪ್ರತಿಯೊಬ್ಬ ಪ್ರಜೆ ನಾವೆಲ್ಲರೂ ಒಂದೇ, ಅವ್ರನ್ನ ಸಮಾನಾಂತರವಾಗಿ ಕಾಣಬೇಕು ಅಂತ ಸಂವಿಧಾನದಲ್ಲಿ ಏನ್ ಬರ್ದಿದ್ರು, ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಬರ್ದಿದ್ರು ಅದನ್ನೇ ತನ್ನ ನಿಜ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಅದನ್ನ ಫಾಲೋ ಮಾಡ್ಕೊಂಡ್ಬಂದು ಇವತ್ತು ಎಲ್ಲ ಜನಗಳ ಉದ್ಧಾರಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಶ್ರಮಿಸ್ತಾ ಇದೆ. ನಿಮ್ಮ ಆಶೀರ್ವಾದ ಇದೇ ತರ ಇರಲಿ. ಈ ಹಾಸ್ಟೆಲ್ನ ನಿರ್ಮಾಣಕ್ಕೆ ಸುಮಾರು 7-8 ಕೋಟಿ ರೂಪಾಯಿಗಳು ಖರ್ಚಾಗ್ತದೆ. ಈಗಾಗಲೇ 2 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ರವಿ ಒಂದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ, ನಮ್ಮ ದಿನೇಶ್ ಗುಳಿಗೌಡ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ, ನಮ್ಮ MLC ಎಲ್ಲೋದ್ರು, ಅವರು ಸಹ ಕೈಲಾದ ಮಟ್ಟಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ವೈಯಕ್ತಿಕವಾಗಿ ನಾನು ಫಂಡ್ ಕೊಡಕ್ ಬರಲ್ಲ ಇದಕ್ಕೆ, ಆದ್ರೆ ವೈಯಕ್ತಿಕವಾಗಿ ನಾನು ಏನಾದರೂ ನೀವು ಹೇಳಿದ್ರೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಇದೇ ತರ ನಮ್ಮ ಸರ್ಕಾರದ ಮೇಲೆ ಇರಲಿ, ಸಿದ್ದರಾಮಯ್ಯನವ್ರ ಮೇಲೆ ಇರಲಿ, ರವಿ ಮೇಲೆ ಎಸ್ಪೆಷಲಿ ಈ ಭಾಗದ ಶಾಸಕ, ಅವನು ಸಹ ಯಾವತ್ತು ಬೇರೆ ಜನಾಂಗ ಅಂತ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವನು ಸಹ ನಮ್ಮವನು, ಅವನು ಕುರುಬನು ಅಂತ ತಿಳ್ಕೊಂಡೆ ನೀವೆಲ್ಲ ಅತ್ಯಂತ ಹೆಚ್ಚಿನ ಓಟ್ ಹಾಕಿರೋದು ಸಿದ್ದರಾಮಯ್ಯ ಸಾಹೇಬ್ರ ಮುಖ ನೋಡ್ಕೊಂಡು. ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಜನಾಂಗದ ಹೆಮ್ಮೆಯ ಪ್ರತೀಕ. ಇಡೀ ರಾಜ್ಯದ ಸುಮಾರು 95% ಹೆಚ್ಚಿಗೆ ಅಹಿಂದ ವರ್ಗಗಳು ಇವತ್ತು ಓಟ್ ಹಾಕಿದ್ರೆ, ಅದರಲ್ಲಿ ಕುರುಬರು ಓಟ್ ಹಾಕಿದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಯ್ಯ ಸಾಹೇಬ್ರು ಯಾವತ್ತಿನ ತನಕ ಈ ಪಕ್ಷದಲ್ಲಿ ಇರ್ತಾರೆ, ಅವತ್ತಿನ ತನಕ ಕಾಂಗ್ರೆಸ್ ಪಕ್ಷ ಚೆನ್ನಾಗಿರ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರಲಿ, ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇರಲಿ. ಚಲವಣ್ಣ ಈ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಚಲವಣ್ಣ ಸಹ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ನರೇಂದ್ರಣ್ಣ ಇದ್ದಾರೆ, ಮತ್ತೆ ನಮ್ಮ ರಮೇಶ್ ಬಾಬು ಇದ್ದಾರೆ, ಮತ್ತೆ ಎಲ್ಲ ಶಾಸಕರುಗಳು ಉದಯ್ ಇದ್ದಾರೆ, ನಮ್ಮ MLC ದಿನೇಶ್ ಇದ್ದಾರೆ. ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸಿ, ನಿಮ್ಮ ಸಹಕಾರ ಇದೇ ತರ ನಮ್ಮ ಜನಾಂಗದ ಮೇಲೆ ಇರಲಿ.
ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನಗೂ ಸಹ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟದ್ದಕ್ಕಾಗಿ ನಮ್ಮ ಜಿಲ್ಲಾ ಕುರುಬರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.